ನೀವು ಒಂದ್ಸಲ ಈ ಅಕ್ಕಿ ಹಿಟ್ಟಿನ ಚಪಾತಿ ಮಾಡಿಟ್ಕೊಂಡ್ರೆ ಬೆಳಗಿನ ತಿಂಡಿಗಾಗುತ್ತೆ. ಮಧ್ಯಾಹ್ನ ಮಕ್ಕಳು ಲಂಚ್ ಬಾಕ್ಸ್ಗೂ ಸಹ ತುಂಬಾ ಚೆನ್ನಾಗಿರುತ್ತೆ. ರಾತ್ರಿ ಊಟಕ್ಕೂ ಸಹ ತುಂಬಾ ಹೆಲ್ತಿಯಾಗಿರುತ್ತೆ. ಒಂದು ಒಳ್ಳೆ ತಿಂಡಿ ಅಂತಲೇ ಹೇಳ್ಬೋದು. ನಾವು ಅಕ್ಕಿ ಹಿಟ್ಟಲ್ಲಿ ಚಪಾತಿ ಮಾಡಿರೋದ್ರಿಂದ ತುಂಬ ಹೆಲ್ತಿಯಾಗಿರುತ್ತೆ. ನೀವು ಟ್ರಾವೆಲ್ ಮಾಡಬೇಕಾದ್ರೂ ಅಷ್ಟೇ ಈ ಅಕ್ಕಿ ಹಿಟ್ಟಿನ ಚಪಾತಿ ಮಾಡಿ ತೊಗೊಂಡೋದ್ರೆ 1 ವಾರ ಆದರೂ ಕೆಡೋದಿಲ್ಲ. ತುಂಬ ರುಚಿಯಾಗಿರುತ್ತೆ, ಅಷ್ಟೇ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಬನ್ನಿ ಹಾಗಾದರೆ ಈ ಅಕ್ಕಿ ಹಿಟ್ಟಿನ ಚಪಾತಿನ ಹೇಗೆ ಮಾಡೋದಂತ ನೋಡೋಣ. ಮೊದಲು ನಾನು ಇಲ್ಲಿ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. 1 ಬಟ್ಲು ನೀರು ತೊಗೊಂಡಿದ್ದೀನಿ. ನೀರು ಚೆನ್ನಾಗಿ ಬಿಸಿ ಆಗಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. 1 ಬಟ್ಲಷ್ಟು ನೀರಿಗೆ ಅದೇ ಬಟ್ಲಲ್ಲಿ 1 ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು, ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ಹಿಟ್ಟನ್ನು. ನೀವು ಯಾವ ಪ್ರಮಾಣದಲ್ಲಿ ನೀರನ್ನು ತೊಗೊಂಡಿರ್ತೀರೋ ಅದೇ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡ್ರೆ ತುಂಬಾ ಸಾಫ್ಟಾಗಿ ಈ ಅಕ್ಕಿ ಹಿಟ್ಟಿನ ಚಪಾತಿನ ಮಾಡ್ಕೊಳ್ಬೋದು. ಹಿಟ್ಟನ್ನ 1 ಕುದಿ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಸ್ಟವ್ ಊರಿನ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಮಾಡಿಕೊಂಡು ಈ ಥರ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಈ ಹಂತದಲ್ಲಿ ಏನಾದರೂ ನಿಮಗೆ ಹಿಟ್ಟು ತುಂಬ ತೆಳುವಾಯಿತು ಅಂತ ಅನಿಸಿದ್ರೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಕೂಡಿಸ್ಕೊಳ್ಳಿ. ತುಂಬ ಗಟ್ಟಿಯಾಗಿದ್ದರೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಹಿಟ್ಟು ಮತ್ತು ನೀರನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ನೀವು ಗಟ್ಟಿಯಾದ್ರೂ ಸರಿ ಮಾಡ್ಕೊಳ್ಬೋದು, ತೆಳುವಾದ್ರೂ ಸರಿ ಮಾಡ್ಕೊಳ್ಬೋದು. ಆ ರೀತಿ ಹಿಟ್ಟನ್ನೆಲ್ಲ ಚೆನ್ನಾಗಿ ತಿರುಗಿಸ್ಕೊಂಡು ಸ್ವಲ್ಪ ಬೆಚ್ಚಗಿದ್ದಂಗೆ ಅಗಲವಾದ ಪಾತ್ರೆಗೆ ಹಾಕ್ಕೊಂಡು ಈ ಥರ ಕೈನ ನೀರಲ್ಲಿ ಎತ್ಕೊಂಡು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ಒಂದು 2 ಸ್ಪೂನ್ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನೀವು ಪಾತ್ರೆನ ಸ್ಟವ್ ಮೇಲೆ ಇದ್ದಾಗಲೇ ಹಿಟ್ಟನ್ನು ಹದ ಮಾಡ್ಕೊಳ್ಬೋದು. ಇಲ್ಲಾಂದರೆ ಅಕ್ಕಿ ಹಿಟ್ಟು ಮತ್ತು ನೀರನ್ನು ಚೆನ್ನಾಗಿ ಸ್ಟವ್ ಮೇಲೆ ಕುದಿಸ್ಕೊಂಡು ಈ ರೀತಿ ಅಗಲವಾದ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿದೆ ಹಿಟ್ಟು ಅಂತ ಅನಿಸಿದ್ರೆ ಕೈನ ನೀರಲ್ಲಿ ಎತ್ಕೊಂಡು ಈ ಥರ ನಾದ್ಕೊಳ್ಬೋದು. ತೆಳುವಾಗಿದೆ ಅಂತ ಅನಿಸಿದ್ರೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೊಳ್ಬೇಕು. ಒಟ್ಟಲ್ಲಿ ಹಿಟ್ಟು ಹದವಾಗಿ ನಾದಿ ರೆಡಿ ಮಾಡಿ ಇಟ್ಕೊಳ್ಬೇಕು. ನೀವು ಗೋಧಿ ಹಿಟ್ಟಿನ ಚಪಾತಿ ಮಾಡಿದಾಗ ಒಂದು ಅರ್ಧ ಗಂಟೆ ಇದನ್ನು ನೆನೆಯೋಗಿ ಬಿಡ್ತೀವಲ್ವ, ಅಕ್ಕಿ ಹಿಟ್ಟಿನ ಚಪಾತಿ ಮಾಡಬೇಕಾದ್ರೆ ಅವಶ್ಯಕತೆ ಇರಲ್ಲ. ತಕ್ಷಣ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಕೈಯಲ್ಲಿ ಮೆತ್ಕೊಂಡು ತಕ್ಷಣವೇ ನೀವು ಅಕ್ಕಿ ಹಿಟ್ಟಿನ ಚಪಾತಿನ ಮಾಡ್ಕೊಳ್ಬೋದು. ನಾನಿಲ್ಲಿ ಲಂಚ್ ಬಾಕ್ಸ್ಗೋಸ್ಕರ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತಿದ್ದೀನಿ. ಹಾಗಾಗಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಲಟ್ಟಣಿಗೆಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ತುಂಬ ಪ್ರೆಸ್ ಮಾಡೋಕ್ಕೆ ಹೋಗ್ಬಿಡಿ, ಹಗುರವಾಗಿ ಹಿಟ್ಟನ್ನು ನೀವು ಸ್ಪ್ರೆಡ್ ಮಾಡ್ಕೊಳ್ತಾ ಬನ್ನಿ, ಲಟ್ಟಿಸ್ಕೊಳ್ತಾ ಬನ್ನಿ. ನಾವು ಹಿಟ್ಟು ತುಂಬ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡಿರೋದ್ರಿಂದ ಲಟ್ಸೋದಕ್ಕೆ ತುಂಬ ಕಷ್ಟ ಏನಾಗಲ್ಲ. ನಿಮಗೆ ಪರ್ಫೆಕ್ಟಾಗಿ ರೌಂಡ್ ಶೇಪ್ ಬೇಕಂದರೆ ಈ ರೀತಿ ಒಂದು ಬಾಕ್ಸಿನ ಕ್ಯಾಪಿಂದ ಪ್ರೆಸ್ ಮಾಡಿಕೊಂಡ್ರೆ ತುಂಬಾ ರೌಂಡ್ ಶೇಪಲ್ಲಿ ನೀವು ಈ ಅಕ್ಕಿ ಹಿಟ್ಟಿನ ಚಪಾತಿನ ಲಟ್ಟಿಸ್ಕೊಳ್ಬೋದು. ನಾನು ಪುಟ್ಟಾಗಿ ಮಾಡ್ಕೊಂಡಿರೋದ್ರಿಂದ ಒಂದೇ ಸಲ 3 ಚಪಾತಿನ ಬೇಯಿಸ್ಕೊಳ್ಬೋದು. ಒಂದೇ ಸಲ ಚಪಾತಿನ ಲಟ್ಟಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಅಂಚನ್ನು ಬಿಸಿ ಮಾಡಿಕೊಂಡು ಈ ರೀತಿ 3 ಒಂದೇ ಸಲ ಬೇಯಿಸ್ಕೊಂಡ್ರೆ ಬೇಗನೂ ಆಗುತ್ತೆ. ಪುಟ್ಟದಾಗಿ ತೆಳುವಾಗಿ ಮಾಡ್ಕೊಂಡಿರೋದ್ರಿಂದ ಮಕ್ಕಳು ಲಂಚ್ ಬಾಕ್ಸ್ಗೆ, ಆಫೀಸಿಗೆ, ಬಾಕ್ಸಿಗೆ ತೊಗೊಂಡೋಗೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ತೆಳುವಾಗಿ ಲಟ್ಟಿಸ್ಕೊಂಡ್ರೆ ತುಂಬ ಸಾಫ್ಟಾಗೂ ಇರುತ್ತೆ. ನೀವು ತುಪ್ಪ ಇಲ್ಲಾಂದರೆ ಎಣ್ಣೆ ಯಾವುದು ಬೇಕಿದ್ರೂ ಅದನ್ನು ಹಚ್ಚಿ ಬೇಯಿಸ್ಕೊಳ್ಬೋದು. ಚೆನ್ನಾಗಿ ಉರಿ ಮಾಡಿಕೊಂಡು 2 ಕಡೆ ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಿಮಗೆ ಈ ಅಕ್ಕಿ ಹಿಟ್ಟಿನ ಚಪಾತಿ ಗರಿ ಅಂತ ಇರಬೇಕು, ಸ್ವಲ್ಪ ಒರಟಾಗಿರ್ಬೇಕಂದ್ರೆ ಸ್ಟವ್ ಊರಿನ ಲೋ ಮಾಡಿಕೊಂಡು ಒಂದು 5 ನಿಮಿಷ ಈ ಚಪಾತಿನ ಅಂಚಿನ ಮೇಲೆ ಬಿಟ್ಟರೆ ಗರಿ ಆಗಿರುತ್ತೆ. ಇಲ್ಲ ನಮಗೆ ಸಾಫ್ಟಾಗಿರ್ಬೇಕಂದ್ರೆ ಸ್ಟವ್ ಊರಿನ ಐ ಫ್ಲೇಮ್ ಮಾಡಿಕೊಂಡು ಅಂಚನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಬೇಗ ಈ ರೀತಿ ತಿರುಗಿಸಿ ಬೇಯಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಆಗುತ್ತೆ. ನಿಮಗೆ ಸಾಫ್ಟಾಗಿ ಇಲ್ಲಾಂದರೆ ಗರಿಯಾಗಿ ಯಾವ ರೀತಿ ಬೇಕೋ ಆ ರೀತಿ ಚಪಾತಿನ ಮಾಡ್ಕೊಳ್ಬೋದು. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಬೇಗ ನೀವು ಅಕ್ಕಿ ಹಿಟ್ಟಿನ ಚಪಾತಿನ ಮಾಡ್ಕೊಳ್ಬೋದಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಪೇಜನ್ನ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.